ಇವತ್ತಿನ್ನ ಬೆಳಗ್ಗೆ 4 ಗಂಟೆಯಿಂದ ಆನ್ ಮಾಡಿದೀನಿ. ಅಷ್ಟೊತ್ತಿಂದ ಆದ್ರೂ ಬರೀ 1700 ಚಿಲ್ಲರೆ ಆಗಿದೆ ಅಷ್ಟೇ. ಊಬರ್ ಅಲ್ಲಿ ಕಿಲೋಮೀಟರ್ಗೆ ರೇಟು 10 ರೂಪೀಸ್ ಕೊಡ್ತಾನೆ. ಬೈಕ್ ಟ್ಯಾಕ್ಸಿ ರೇಟು ಸಹ ಕೊಡ್ತಾ ಇಲ್ಲ ಕಾರಿಗೆ. ಇವಾಗ ಕ್ಯಾಬ್ ಬಿಸ್ನೆಸ್ ಡೌನ್ ಆಗಿದೆ ಬ್ರೋ, ನಿಜ. ಬಟ್ ಆಗದೇ ಇಲ್ಲ ಅಂತ ಏನಿಲ್ಲ ಬ್ರೋ. ಬೈಕ್ ಟ್ಯಾಕ್ಸಿ ಅಂಡ್ ಕ್ಯಾಬ್ ಇವಾಗ ಹೋಲ್ಸ್ಕೊಂಡ್ರೆ ಬೈಕ್ ಟ್ಯಾಕ್ಸಿನೇ ಬೆಟರ್. ಏಕೆ? ಬೈಕ್ ಟ್ಯಾಕ್ಸಿ ಕೂಡ ಅಮೌಂಟು ಕೊಡ್ತಾ ಇಲ್ಲ ಬ್ರೋ. ಡ್ರೈವರ್ಸ್ನೇ ದೇವ್ಗಳ ತರ ನೋಡ್ತಾರೆ. ಅದೇನೋ ಅವ್ರ ಮೈಂಡಲ್ಲಿ ಏನೋ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕಸ್ಟಮರ್ ಲೊಕೇಶನ್ಗೆ ಹೋಗಕ್ ದಾರಿಗಳಿರಲ್ಲ, ಅದಕ್ಕೆ ಬರ್ಲಿಲ್ಲ ಅಂತ ಅವ್ರು ನಮಗ್ ಬ್ಯಾಡ್ ರಿಪೋರ್ಟ್ ಹಾಕ್ತಾರೆ. ಕೆಲವು ಒಂದೊಂದು ಟೈಮಲ್ಲಿ ಕಸ್ಟಮರ್ ಡ್ರಾಪ್ ಲೊಕೇಶನ್ ಅಲ್ಲಿ ದಾರಿಗಳಿರಲ್ಲ, ಆ ಸೊಂದಿಲ್ ಕಾರ್ ನುಗ್ಸಿರಿ ಅಂತಾರೆ. ನುಗ್ಸಲ್ಲ ಅಂದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ಗಳಾಗ್ತಾರೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋ. ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ಅಂತ ತಮ್ಮಲ್ಲಿ ನೋಡಿದ್ದೀರಾ. ವಿಷಯ ಏನಪ್ಪ ಅಂದರೆ ಇವತ್ತು ನಾನು ಕಾರಲ್ಲಿ ಇದ್ದೀನಿ. ಸೊ ಇಲ್ಲೇನಪ್ಪ ಮಾಡ್ತಿದ್ದೀನಿ ಅಂದರೆ ನನ್ನ ತಮ್ಮ ಬಂದಿದ್ದ. ಸೊ ಆಯಲ್ ಮಗ. ಹಾಯ್. ಸೊ ನಿಮ್ಗೆ ಗೊತ್ತಿರ್ತಾನೆ ಪ್ರಜ್ಜು. ಸೊ ಮುಂದೆ ಅಂದರೆ ಲೈಕ್ ನನ್ನ ಚಾನಲ್ಲು ಅಲ್ಲಿ ಸ್ಟಾರ್ಟಿಂಗ್ ಟೈಮಲ್ಲಿ ತುಂಬ ವೀಡಿಯೋಸಲ್ಲಿ ಕಾಣಿಸ್ಕೊಂಡಿದ್ದಾನೆ. ಸೊ ಅವಾಗ ಬಂದು ಸ್ವಿಗ್ಗಿ ಝೊಮ್ಯಾಟೊ ಇದೇ ಥರ ನನ್ನ ಜೊತೆನೇ ವರ್ಕ್ ಮಾಡ್ತಾ ಇದ್ದ. ಸೊ ಅವಾಗೆಲ್ಲ ಅವನ ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡ್ಕೊತಾ ಇದ್ದ. ಸೊ ನನ್ನ ಜೊತೆನೂ ಕೆಲವೊಂದು ಚಾಲೆಂಜ್ ವೀಡಿಯೋಸು, ನೈಟ್ ಹೊತ್ತು ವೀಡಿಯೋ, ಕೆಲವು ಅವನಿಗೂ ಫ್ಯಾನ್ಸ್ ಇದ್ದಾರಪ್ಪ ನಮ್ಮ ಚಾನಲಲ್ಲಿ. ಏನಕ್ಕೆ ಅಂದರೆ ನನ್ನ ಚಾನಲ್ ಅವಾಗ ಸಿಕ್ಕಾಪಟ್ಟೆ ಕಾಣಿಸ್ಕೊತಾ ಇದ್ದ. ಈಗ ಅವನು ಕ್ಯಾಬಲ್ಲಿ ಡ್ರೈವರಾಗಿ ವರ್ಕ್ ಮಾಡ್ತಾ ಇರೋದು. ಸೊ ನಾವು ಡೆಲಿವರಿ ಜಾಬ್ ಮಾಡ್ತಾ ಇರೋದು. ಸೊ ನಿಮಗೆಲ್ಲ ಗೊತ್ತಿರ್ತದೆ, ಇತ್ತೀಚಿನ ದಿನಗಳಲ್ಲಿ ಡೆಲಿವರಿ ಜಾಬ್ ಅಂತೂ ಸಿಕ್ಕಾಪಟ್ಟೆ ಡ್ರಾಪ್ ಆಗಿಬಿಟ್ಟಿದೆ, ವರ್ಕೌಟೇ ಆಗ್ತಾ ಇಲ್ಲ. ಬಟ್ ಅವ್ನು ಕೇಳೋಣ ಕ್ಯಾಬ್ ಅಂದರೆ ಇವಾಗ ಕ್ಯಾಬಲ್ಲಿ ಹೆಂಗೆ ವರ್ಕ್ ಆಗ್ತಿದೆ, ಯಾವ ರೀತಿ ಇದೆ ಬಿಸ್ನೆಸ್ ಅಂತ. ಸೊ ನಿಮಗೆಲ್ಲ ಇನ್ನೊಂದು ಏನಪ್ಪ ಅಂದರೆ ಇದು ಈ ಥರ ನಮ್ಮ ಬಿಸ್ನೆಸ್ನ ಅಂದರೆ ಲೈಕ್ ಡೆಲಿವರಿ ಜಾಬ್ನ ಮಾಡಿಕೊಂಡು ಈಗ ಕ್ಯಾಬ್ ಡ್ರೈವರ್ ಆಗಿರೋದ್ರಿಂದ ಸೊ ಅವ್ನಿಗೊಂದು ಎಕ್ಸ್ಪೀರಿಯನ್ಸ್ ಗೊತ್ತಿರ್ತದೆ ಯಾವ್ದು ಬೆಟರು ಏನು ಅಂತ. ಸೊ ಮಗ ಹೆಂಗಿದೆಯಾ? ಆರಾಮ? ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ ಬ್ರೋ. ಈಗ ಕ್ಯಾಬ್ಗೆ ಹೋಗಿ ಎಷ್ಟು ದಿವಸ ಆಯ್ತು ನೀನು? ಆಯ್ತು, ಒಂದು 6 ತಿಂಗಳಾಯ್ತು. 6 ತಿಂಗಳಾಯ್ತು. ಡೆಲಿವರಿ ಫೀಲ್ಡ್ ಬಿಟ್ಟು ಕಾರ್ ಡ್ರೈವಿಂಗ್ ಸ್ಟಾರ್ಟ್ ಮಾಡಿ. ಈಗ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಮೊದಲಿಗೂ ಬಿಸ್ನೆಸ್ಗೂ ಈಗ ಕ್ಯಾಬ್ ಡ್ರೈವಿಂಗ್ ಹೆಂಗಿದೆ? ಕ್ಯಾಬ್ ಬಿಸ್ನೆಸ್ ಚೆನ್ನಾಗಿತ್ತು, ಇವಾಗ ಫುಲ್ ಡಲ್ ಆಗಿದೆ. ಕಿಲೋಮೀಟರ್ಗೆ ರೇಟ್ ಕೊಡ್ತಾ ಇಲ್ಲ ಮೇನ್. ಓಕೆ, ಮೊದ್ಲು ಹೆಂಗ್ ಕೊಡ್ತಿದ್ದೆ, ಈಗ ಹೆಂಗ್ ಕೊಡ್ತಾನೆ? ಮೊದಲು ಓಲಾದಲ್ಲಿ ಫಿಕ್ಸೆಡ್ ಪೇ ಕೊಡೋನು. ಒಂದ್ ದಿವಸಕ್ಕೆ 10 ಡ್ಯೂಟಿ ಮಾಡ್ಬಿಟ್ಟು ಎಷ್ಟಾನ ಕಿಲೋಮೀಟರ್ ಹೋಗ್ಲಿ ಅವ್ನು ಎಷ್ಟಾನ ಅಮೌಂಟ್ ಕೊಡ್ಲಿ 17 ರೂಪೀಸ್ ಫಿಕ್ಸೆಡ್ ಪೇ ಕೊಡೋನು. ಊಬರ್ ಅಲ್ಲೂ ಫಸ್ಟ್ ಫಿಕ್ಸೆಡ್ ಪೇ ಅಂತ ಕೊಡ್ತಾ ಇಲ್ಲ, ರೇಟ್ ಚೆನ್ನಾಗಿ ಕೊಡೋನು ಕಿಲೋಮೀಟರ್ಗೆ. ಇವಾಗ ರೇಟೇ ಕೊಡ್ತಾ ಇಲ್ಲ. ಮೊದ್ಲಿಗೂ ಇವಾಗ ಕಂಪಾರಿಸನ್ ಅಂದ್ರೆ ಮೊದ್ಲೇ ಸ್ಟಾರ್ಟ್ ಮಾಡ್ತಿದ್ದೆ, ಈಗ ಎಷ್ಟು ಸ್ಟಾರ್ಟ್ ಮಾಡ್ತಿದ್ಯಾ? ಮೊದಲು ದಿವಸಕ್ಕೆ ಒಂದು 4,000 ಅಂತೂ ಫಿಕ್ಸ್. 4ರಿಂದ ಅದ್ರ ಮೇಲೆ ಎಕ್ಸ್ಟ್ರಾ ನನ್ನ ಶ್ರಮ ಅಂದ್ರೆ 4,000 ಮೊದಲು. ಸೊ ಅದ್ರಲ್ಲಿ ನಿಮ್ಗೆ ಖರ್ಚು ಎಲ್ಲ ಅಂದ್ರೆ ಖರ್ಚೆಲ್ಲ ತೆಗೆದ್ರೆ ಮತ್ತೆ ಎಷ್ಟು ಅವರ್ಸ್ ಮಾಡ್ತಿದ್ದೆ ಅದಕ್ಕೆ ಬ್ರೋ? ಸೇಮ್ ಡೆಲಿವರಿ ಫೀಲ್ಡ್ ಅಲ್ಲಿ ಯಾವ ತರ ಮಾಡ್ತಿದ್ನೋ ಅದೇ ತರ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 13 to 14 ಅವರ್ಸ್ ಮಾಡ್ತಾ ಇದ್ದೆ. 14 ಅವರ್ ಒಂದ್ ದಿನಕ್ಕೆ, ಅಂದ್ರೆ ಒಂದ್ ದಿನಕ್ಕೆ 4,000 ದುಡಿತಾ ಇದ್ದೆ. 4 ಆಗ್ತಿತ್ತು. ಓಕೆ, 4,000 ಅಂತ ಅನ್ಕೊಳ್ಳೋಣ. ಸೊ 4,000ದಲ್ಲಿ ಎಷ್ಟು ಖರ್ಚು ಹೋಗ್ತಿತ್ತಾಗ? 2,000. ಅಂದ್ರೆ ಏನೇನಕ್ಕೆ? ರೆಂಟು, ಆಮೇಲೆ CNG ಎರಡಕ್ಕೂ ಹೋಗೋದು. ಸೊ ಎಲ್ಲ ಹೋಗಿ ನೀನು 2,000 ಉಳಿಸ್ತಾ ಇದ್ದೀವಿ. ಒಂದು 400 ರೂಪಾಯಿ ಎಲ್ಲ ತೆಗೆದ್ರೆ 2,000, 2,500 ಉಳಿಸ್ತಾ. 2,500 ಹೋಗ್ತಿತ್ತು, 1,500 ಉಳಿತಿತ್ತು. 1,500 ಇಲ್ಲ 2,000 ಒಂದ್ ಅನ್ಕೋ. ಅಂದ್ರೆ ಕಷ್ಟಪಟ್ಟು ದುಡಿದ್ರೆ 2,000 ಆರಾಮ. ಅಂದ್ರೆ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಅಂದ್ರೆ ಒಂದು ಲಾಂಗ್ ಡ್ಯೂಟಿ, ಏರ್ಪೋರ್ಟ್ ಡ್ಯೂಟಿ ಬಿತ್ತು ಅಂದ್ರೆ ಇನ್ನೂ ಜಾಸ್ತಿ ಉಳಿತಿತ್ತು ಅಂತ ಟೈಮಲ್ಲಿ. ಓಕೆ. ಸೊ ಈಗ ಮೊದಲು ಅಲ್ವಾ, ಈಗ ಎಷ್ಟು ಮಾಡ್ತಿದ್ಯಾ? ಈಗ ಎಷ್ಟು ಉಳಿತಾ ಇದೆ? ಈಗ ಒಂದ್ ದಿವಸಕ್ಕೆ 3,000 ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಏಕೆ ಅಂದ್ರೆ ಮುಂಚೆ ವೀಕೆಂಡ್ ಟೈಮ್ ಅಲ್ಲಿ ಈ ಟೈಮಿಂಗ್ ನಾನು ಆಲ್ರೆಡಿ ನಾರ್ಮಲ್ ವೀಕೆಂಡ್ ಡೇಸ್ ಅಲ್ಲಿ 3,000, 3,500 ಮಾಡ್ಬಿಡ್ಬೇಕಾಗಿತ್ತು. ಇವತ್ತಿನ್ನ ಬೆಳಗ್ಗೆ 4 ಗಂಟೆಯಿಂದ ಆನ್ ಮಾಡಿದೀನಿ. ಅಷ್ಟೊತ್ತಿಂದ ಆದ್ರೂ ಬರೀ 1,700 ಚಿಲ್ಲರೆ ಆಗಿದೆ ಅಷ್ಟೇ ಬೆಳಗ್ಗೆಯಿಂದ. ಅದು ಓಲಾ ಒಂದ್ರಲ್ಲೇ ಮಾಡಿದ್ಕೆ. ಊಬರ್ ಅಲ್ಲಿ ಕಿಲೋಮೀಟರ್ಗೆ ರೇಟು 10 ರೂಪೀಸ್ ಕೊಡ್ತಾನೆ. ಬೈಕ್ ಟ್ಯಾಕ್ಸಿ ರೇಟು ಸಹ ಕೊಡ್ತಾ ಇಲ್ಲ ಕಾರಿಗೆ ಇವಾಗ. ಓಕೆ. ಸೊ ಈಗ ನಿನ್ನ ಪ್ರಕಾರ ಏನಕ್ಕೆ ಇರ್ಬೋದು ಅಂದ್ರೆ ಲೈಕ್ ಬಿಸ್ನೆಸ್ ಇಷ್ಟು ಡೌನ್ ಆಗಿರೋದಕ್ಕೆ ರೀಸನ್ ನಿನ್ನ ಪ್ರಕಾರ? ರಜಾ. ಈಗ ಒಂದೇ ಸರಿ ರಜೆಗಳು ಬಂದ್ಬಿಡ್ತು. 15ರಿಂದ 20 ದಿವಸ ಕ್ರಿಸ್ಮಸ್ ರಜಾ ಅದು ಇದು ಅಂತಲ್ಲ. MNC ಕಂಪ್ನಿಗಳೆಲ್ಲ ಕ್ಲೋಸ್ ಆಯ್ತು. ಅವಾಗೆಲ್ಲ ಡ್ಯೂಟಿ ಫುಲ್ ಡೌನ್ ಆಗಿತ್ತು. ಲಾಸ್ಟ್ 3 ವೀಕ್ಸ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಈ ವೀಕ್ ಒಂಚೂರು ಡ್ಯೂಟಿ ಚೆನ್ನಾಗಿದೆ. ಓಕೆ. ಅಂದ್ರೆ ಈಗ ನೀನಂದ್ರೆ ಈಗ ಅಂದ್ರೆ ಈ ಟೈಮಲ್ಲಿ ಎಷ್ಟು ಮಾಡ್ತಿದ್ಯಾ? ಈ ಟೈಮಲ್ಲಿ ಬ್ರೋ ಇನ್ನ ಈ ವಾರ ಸ್ಟಾರ್ಟ್ ಆಗಿದೆ. ಓಕೆ. ಈ ವಾರ ಡೈಲಿ ಒಂದು 3-3.5 ಆಗ್ತಾ ಇದೆ. ಡಿಪೆಂಡ್ಸ್ ಅಪಾನ್ ಒಂದೊಂದ್ ದಿವಸ ಒಂದೊಂದ್ ತರ. ಕೆಲವೊಂದ್ ದಿವಸ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಡ್ತೀನಿ, ಕೆಲವೊಂದ್ ದಿವಸ ಔಟ್ಸ್ಕಟ್ಸ್ ಅಲ್ಲಿ ಓಡಾಡ್ಕೊಂಡ್ಬಿಟ್ಟಿರ್ತೀನಿ. ಅಂತ ಟೈಮಲ್ಲಿ ಜಾಸ್ತಿ ಆಗಿರುತ್ತೆ ಆ ತರ. ಓಕೆ ಪ್ರಜು, ಈಗ ಜೆನಿನಾಗ ಒಂದು ಕ್ವಶನ್ ಕೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಕೇಳ್ಪಟ್ಟೆ ಕೆಲವು ಕಡೆ, ಏನಪ್ಪಾ ಅಂದ್ರೆ ಕ್ಯಾಬ್ ಬಿಸ್ನೆಸ್ ಕಂಪ್ಲೀಟ್ ಆಗಿ ಡೌನ್ ಆಗ್ಬಿಟ್ಟಿದೆ, ಅಷ್ಟೇ ಇನ್ನು ಆಗಲ್ಲ. ಸೊ ಕ್ಯಾಬ್ ಬಿಸ್ನೆಸ್ ಬಿಟ್ಬಿಡ್ತಾ ಇದೀವಿ, ಕ್ಯಾಬ್ ಬಿಸ್ನೆಸ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಕೆಲವೊಂದು ಕಡೆ ಕೆಲವರು ಹೇಳ್ಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ?
ಕ್ಯಾಬ್ ಬಿಸ್ನೆಸ್ ಡೌನ್ ಆಗಿದೆ ಬ್ರೋ, ನಿಜ. ಬಟ್ ಆಗದೇ ಇಲ್ಲ ಅಂತ ಏನಿಲ್ಲ ಬ್ರೋ. ಡೈಲಿ ಬೆಳಗ್ಗೆ ಎದ್ಬಿಟ್ಟು ಸಂಜೆಗಾನ ಪ್ರತಿಯೊಂದು ಡ್ಯೂಟಿ ಯಾವ್ಯಾವ ಬರುತ್ತೋ ಪ್ರತಿಯೊಂದು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರೆ ಆಗುತ್ತೆ. ಇವಾಗ್ಲೂ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಮುಂಚೆ ತರ ಬಿಸ್ನೆಸ್ ಇಲ್ಲ. ಮುಂಚೆ 150 ಕಿಲೋಮೀಟರ್ 200 ಕಿಲೋಮೀಟರ್ ಹೊಡ್ಸಿದ್ರೆ 4,000 ರೂಪಾಯಿ ಅರ್ನಿಂಗ್ಸ್ ಆಗೋದು. ಇವಾಗ ನಾವು 4 ವರ್ಷ ಅರ್ನಿಂಗ್ಸ್ ನೋಡಕಂದ್ರೆ 300 ಕಿಲೋಮೀಟರ್ ಓಡಿಸ್ಬೇಕು, ಎಕ್ಸ್ಟ್ರಾ 100 ಕಿಲೋಮೀಟರ್ ಓಡಾಡಬೇಕು. ಪಿಕಪ್ಗೆ ರೇಟ್ ಕಡಿಮೆ ಆಗಿದೆ. ಇವಾಗ ಒಂಚೂರು ಅರ್ನಿಂಗ್ಸ್ ಕರೆಕ್ಟಾಗಿ 3,000 ಆದ್ರೆ ಖರ್ಚು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ ಇವಾಗ. ಪ್ರಾಬ್ಲಮ್. ಈಗ ಬೆಳಗ್ಗೆ ನೀನು ಎಷ್ಟು ಗಂಟೆಗೆ ಶುರು ಮಾಡ್ತೀಯ ಡೈಲಿ? 4:15 ಇವತ್ತು ಆನ್ ಮಾಡಿದ್ದು ಬೆಳಗಿನ ಜಾವ ಡೈಲಿ. 4:15 ಮತ್ತೆ ಮನೆಗೆ ಹೋಗೋದು ಒಂದು ಪೀಕ್ ಅವರ್ ಹೊಡೆದ್ಬಿಟ್ಟು ಆಮೇಲೆ ಡ್ಯೂಟಿ ಆಫ್ ಮಾಡ್ತೀನಿ. ಆಮೇಲೆ ಇನ್ನ ಸಂಜೆ ಒಂದ್ ಗಂಟೆಗೆ ಆಫ್ ಮಾಡಿದ್ರೆ 3 ಗಂಟೆವರೆಗೂ ರೆಸ್ಟ್. ಮತ್ತೆ 3 ಗಂಟೆ ಆನ್ ಮಾಡಿದ್ರೆ ನಾನ್ ಸ್ಟಾಪ್ 11 ಗಂಟೆವರೆಗೂ ಹೊಡಿತೀನಿ ಪೀಕ್ ಅವರ್ ಮುಗಿಯೋ ಗಂಟ. ಪೀಕ್ ಅವರ್. ಸೊ ನೀನು ಮೊದಲು ಡೆಲಿವರಿ ಜಾಬು ಮಾಡಿದ್ಯಾ? ನನಗೆ ಗೊತ್ತಿರೋ ಪ್ರಕಾರ ಒಂದು ವರ್ಷ ಏನೋ ಮಾಡಿದೆ ಅನ್ಸುತ್ತೆ. 1.5 ವರ್ಷ ಮಾಡಿದ್ಯಾ? ಸೊ ಅದಕ್ಕೂ ಮತ್ತೆ ಈ ಕ್ಯಾಬ್ಗೂ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಸೊ ನಿನಗೆ ಯಾವ್ದ್ರಲ್ಲಿ ಬೆಟರ್ ಅನ್ನಿಸ್ತಾ ಇದೆ, ಯಾವುದು ಕಷ್ಟ ಅನ್ನಿಸ್ತಾ ಇಲ್ಲ, ಯಾವ್ದು ಕಷ್ಟ ಅನ್ನಿಸ್ತಾ ಇದೆ? ಬ್ರೋ ಕಂಪ್ಯಾರಿಸನ್ ಅಂತ ಹೋಗಬಾರ್ದು ಬ್ರೋ, ಯಾಕೆಂದ್ರೆ ಅದರಲ್ಲಿ ಡೈಲಿ ಅರ್ನಿಂಗ್ಸ್ ಆಗೋದು. ಅದರಲ್ಲಿ ಏನು ಮೈನಸ್ ಪಾಯಿಂಟ್ ಅಂದ್ರೆ ನಾವೇ ಬೇರೆ ಕಡೆ ಎಲ್ಲ ಸುತ್ತಬೇಕಾಗಿತ್ತು, ರೆಸ್ಟೋರೆಂಟ್ಗೆ ಕಸ್ಟಮರ್ ಹತ್ರ ಪ್ರತಿಯೊಂದು ನಾವೇ ಸುತ್ತಬೇಕಾಗಿತ್ತು. ಅದೊಂದು ಮೈನಸ್ ಪಾಯಿಂಟ್. ಮತ್ತೆ ಮೊಬೈಲ್ ಚಾರ್ಜಿಂಗು, ಮೊಬೈಲ್ ಹೀಟ್ ಆಗೋದು, ಮಳೆ ಬಂದಾಗೂ ಮಳೆಯಲ್ಲಿ ನಿಂತ್ಕೊಂಡು ಮಾಡ್ಬೇಕಾಗಿತ್ತು. ಬಟ್ ಕಾರಲ್ಲೂ ಅಷ್ಟೇ ಇದೆ. ಇವಾಗ ಸಪೋಸ್ ಕಾರಲ್ಲಿ ಒಂದು ಮಳೆ ಏನಾದ್ರು ಬಂದ್ಬಿಟ್ರೆ ಕೆಲವೊಂದು ಗಲ್ಲಿಗಳಲ್ಲಿ ಕರೀತಾರೆ, ಆ ಗಲ್ಲಿಗಳಲ್ಲಿ ಕಾರೇ ನುಗ್ಗಲ್ಲ, ಅಂತ ಕಡೆ ಎಲ್ಲ ಬನ್ನಿ ಅಂತಾರೆ. ಅದು ಹೋಲ್ಸ್ಕೊಂಡ್ರೆ ಅಲ್ಲಿ ಜಾಸ್ತಿ ಓಡಾಡ್ಬೇಕು, ಇಲ್ಲಿ ಕೂತ್ಕೊಂಡೇ ಇರ್ತೀವಿ. ಎಲ್ಲಾದ್ರಲ್ಲೂ ಇದೆ ಬ್ರೋ. ನಾವು ಯಾವ್ದಕ್ಕೆ ಅಡ್ಜಸ್ಟ್ ಆಗಿ ಮಾಡ್ತೀವೋ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅಂದ್ರೆ ನಿನ್ಗೆ ಅದು ಕಷ್ಟ ಅನಿಸ್ತದ, ಇದು ಕಷ್ಟ ಅನ್ಸದ ನಿನ್ ಪ್ರಕಾರ? ಅದೇ ಕಷ್ಟ ಅನ್ಸುತ್ತೆ, ಅದು ಜಾಸ್ತಿ ಓಡಾಡ್ಬೇಕು. ಬಟ್ ಇಲ್ಲಿ ಕಾರಲ್ಲೇ ಕೂತಿರ್ತೀವಿ, ಇದು ಓಕೆ, ಅದೇ ಬೆಸ್ಟ್ ಅನ್ಸುತ್ತೆ. ಓಕೆ, ಈಗ ನೀನು ಆಗ್ಲೇ ಒಂದು ಹೇಳಿದೆ, ಅಂದ್ರೆ ಬೈಕ್ ಟ್ಯಾಕ್ಸಿಗೆ ಕೊಡುವಷ್ಟು ರೇಟು ನಮಗೆ ಕೊಡ್ತಾ ಇಲ್ಲ ಈಗ ಅಂತ ಅಲ್ವಾ? ನೀನು ಬೈಕ್ ಟ್ಯಾಕ್ಸಿ ಒಂದು ಟೈಮಲ್ಲಿ ಮಾಡಿದ್ದೀನಿ. ಸೊ ನಿನ್ನ ಪ್ರಕಾರ ಯಾವ್ದು ಬೆಟರ್ ಈ ಎರಡಲ್ಲಿ, ಬೈಕ್ ಟ್ಯಾಕ್ಸಿ ಅಂಡ್ ಕ್ಯಾಬ್? ಇವಾಗ ಹೋಲ್ಸ್ಕೊಂಡ್ರೆ ಬೈಕ್ ಟ್ಯಾಕ್ಸಿನೇ ಬೆಟರ್. ಏಕೆ? ಬೈಕ್ ಟ್ಯಾಕ್ಸಿ ಕೊಡೋ ಅಮೌಂಟ್ ಕೊಡ್ತಾ ಇಲ್ಲ ಬ್ರೋ. ಓಕೆ, ಕಿಲೋಮೀಟರ್ಗೆ 10 ರೂಪಾಯಿ ಕೊಡ್ತಾರೆ. ನಾನು ಇರೋದು ಹೇಳ್ಬೇಕು ಅಂದ್ರೆ ಒಂದಷ್ಟು ಕಡೆ ಕೇಳಿದೀನಿ, ಅಂದ್ರೆ ಬೈಕ್ ಟ್ಯಾಕ್ಸಿಗೆ ಕೊಡುವಷ್ಟು ರ್ಯಾಪಿಡೋಗೆ ಇದರಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಬೈಕ್ ಟ್ಯಾಕ್ಸಿ ಕೊಡೋಷ್ಟು ಆಟೋಗೂ ಕೊಡ್ತಾ ಇಲ್ಲ, ಕ್ಯಾಬ್ಗೂ ಕೊಡ್ತಾ ಇಲ್ಲ ಅಂತ ಕೇಳಿದೀನಿ. ಆಟೋ ಒಂದ್ ಸ್ವಲ್ಪ ಆದ್ರೂ ರೇಟ್ ಇದೆ, ನಾನ್ ಕಂಡಂಗೆ ಸ್ವಲ್ಪ ರೇಟ್. ಓಕೆ, ಈಗ ಅವ್ರಿಗೆ ಇವ್ರ ಬಗ್ಗೆ ಬೇಡ, ನಾನು ಕೇಳೋದೇನಪ್ಪ ಅಂದ್ರೆ ನೀನ್ ಬೈಕ್ ಟ್ಯಾಕ್ಸಿ ಮಾಡಿದ್ಯಾ, ಕ್ಯಾಬು ಮಾಡಿದ್ಯಲ್ವಾ? ಸೊ ನಿನ್ಗೆ ಈ ಎರಡು ಕಂಪಾರಿಸನ್ ಮಾಡ್ಕೊಂಡ್ರೆ ಓಕೆನಾ, ಏನಂತೀಯ? ನಿನ್ ಪ್ರಕಾರ ಏನ್ ಅನಿಸ್ತದೆ? ಅದೇನು ಮಾಡೋಕ್ಕಲ್ಲ ಬ್ರೋ, ಬೈಕ್ ಟ್ಯಾಕ್ಸಿ ಕೊಟ್ಟಿರೋದು ಗೌರ್ಮೆಂಟ್, ಅದು ತಪ್ಪು ಅಂತ ಹೇಳಕ್ಕಲ್ಲ. ಒಂದು ಕಾಲದಲ್ಲಿ ನಾನು ಮಾಡಿದ್ದೀನಿ, ಅದ್ರಲ್ಲಿ ನಾನು ಒಂದಷ್ಟು ದುಡ್ಕೊಂಡಿದ್ದೀನಿ, ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಇರೋದನ್ನ ನಾವು ಅರ್ಥ ಮಾಡ್ಕೊಂಡು ಇವಾಗ ಬೀಳೋ ಬುಕ್ಕಿಂಗ್ಗಳನ್ನೇ ಪ್ರತಿಯೊಂದು ಕ್ಲೀನಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರೆ ಇವಾಗ್ಲೂ ಕ್ಯಾಬ್ ಬಿಸ್ನೆಸ್ ಇದೆ, ಇಲ್ಲ ಅಂತ ಏನಿಲ್ಲ, ಇದೆ. ಇವಾಗ್ಲೂ ಬಿಸ್ನೆಸ್ ಇದೆ. ಪ್ರತಿಯೊಂದು ಕ್ಲೀನಾಗಿ ಶ್ರದ್ಧೆಯಿಂದ ಎದ್ದು ಬಂದು ಮಾಡ್ತೀವಿ ಅಂತ ಮಾಡಿದ್ರೆ ಇದೇ ಬಿಸ್ನೆಸ್. ಇಲ್ಲ ಆಗಲ್ಲ, ಆ ಡ್ಯೂಟಿಗೆ ಹೋಗಲ್ಲ, ಆ ಏರಿಯಾಗೆ ಹೋಗಲ್ಲ, ಈ ಏರಿಯಾಗೆ ಹೋಗಲ್ಲ ಅಂತ ಕುಂತ್ರೆ ಆಗಲ್ಲ. ಈಗ ನೀನ್ ಆಗ್ಲೇ ಹೇಳಿದೆ ಬೈಕ್ ಟ್ಯಾಕ್ಸಿಗೆ ಕೊಡೋ ಅಷ್ಟು ಅಮೌಂಟ್ ಕೊಡಲ್ಲ ಅಂತಂದಲ್ಲ. ನನಗೆ ಗೊತ್ತಿರೋ ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಪರ್ ಕಿಲೋಮೀಟರ್ಗೆ 8 ರೂಪಾಯಿಂದ 10 ರೂಪಾಯಿನೋ ಕೊಡ್ತಿದ್ದಾರೆ. ನಿಮಗೆ ಎಷ್ಟು ಕೊಡ್ತಿದ್ರು ಪರ್ ಕಿಲೋಮೀಟರ್? 10 ರೂಪಾಯಿ. ಅದು ಊಬರ್ ಆಪ್ ಅಲ್ಲಿ. ಓಕೆ, ಊಬರ್ ಅಲ್ಲಿ ಈಗ ಓಲಾದಲ್ಲಿ 0% ಕಮಿಷನ್ ಅಂತ ಮಾಡಿದಾನೆ. ಅದಕ್ಕೆ ಒಂದು ದಿವಸಕ್ಕೆ ಹೆಂಗೆ ಲೆಕ್ಕ ಹಾಕೋರು, ಪೀಕ್ ಅವರ್ಸ್ ನಾನ್ ಪೀಕ್ ಅವರ್ಸ್ ಎಲ್ಲ ಲೆಕ್ಕ ಹಾಕೋರು 17 ರೂಪಾಯಿ ಬರ್ತಾ ಇದೆ ಇವಾಗ. ಓಕೆ, ಕಿಲೋಮೀಟರ್ಗೆ 17 ರೂಪಾಯಿ ಬರ್ತಾ ಇದೆ ಇವಾಗ. ಓಕೆ, ಸೊ ನಿನಗೆ ಈಗ ಇನ್ನೊಂದ್ಸರಿ ನಾನು ಆಗ್ಲೇ ಕೇಳ್ದಂಗೆ ಆವಾಗ ಲೈಕ್ ಡೆಲಿವರಿ ಫೀಲ್ಡಲ್ಲಿ ನೀನು ಪೆಟ್ರೋಲ್ ಹಾಕೊಂಡು ಮಾಡ್ತಿದ್ದೆ, ಇಲ್ಲಿ CNG ಹಾಕೊಂಡು ಮಾಡ್ತಿದ್ಯಾ. ಸೊ ನಿನಗೆ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಖರ್ಚಾಗ್ತಾಯಿತ್ತು? ಖರ್ಚಿಂಗ್ ಮಾತ್ರ ಮಾತಾಡೋದಾದ್ರೆ ಇಲ್ಲಿ ದುಡಿಯೋದ್ರ ಬಗ್ಗೆ ಬಿಡ, ಖರ್ಚಲ್ಲಿ ಎಷ್ಟಾಗ್ತಿತ್ತು, ಇಲ್ಲಿ ಎಷ್ಟಾಗ್ತಿತ್ತು? ಅಲ್ಲಿ ಬ್ರೋ ನಾನು BL ಬಂದು ಮಾಡೋದ್ರಿಂದ 600 ರೂಪಾಯಿ ಪೆಟ್ರೋಲ್ ಹೋಗ್ತಾ ಇತ್ತು. ಒಂದು 300 ರೂಪಾಯಿ 400 ರೂಪಾಯಿ ನನ್ನ ಖರ್ಚಾಗೋದು, ಅಲ್ಲೊಂದು 1000 ಖರ್ಚಾಗೋದು, ಇಲ್ಲೊಂದು 2000 ಆಗುತ್ತೆ. ಓಕೆ, ಈಗ ಕ್ಯಾಬ್ ಡ್ರೈವರು ಅದೇ ಮೀನ್ಸ್ ಕ್ಯಾಬ್, ಈಗ ಮೊದಲು ಡೆಲಿವರಿ ಬಾಯ್, ಈಗ ಕ್ಯಾಬ್ ಡ್ರೈವರು. ಸೊ ಏನಾದರೂ ರೆಸ್ಪೆಕ್ಟ್ ಏನಾದರೂ ಚೇಂಜ್ ಆಗಿದೆಯಾ ಅವಾಗ ಇವಾಗ? ರೆಸ್ಪೆಕ್ಟ್ ಎಲ್ಲ ಏನಿಲ್ಲ ಬ್ರೋ. ಇವಾಗ ಅದ್ರಲ್ಲಾದ್ರೆ ನಾವು ಕಸ್ಟಮರ್ ಇರೋ ಜಾಗಕ್ಕೆ ನಾವು ಹೋಗಿ ಕೊಡ್ಬೇಕು. ಇದ್ರಲ್ಲಿ ಏನ್ ಪ್ಲೇಸ್ ಪಾಯಿಂಟ್ ಅಂದ್ರೆ ನಾವು ಕೂತಿರೋ ಜಾಗಕ್ಕೆ ಕಸ್ಟಮರ್ಗಳು ಬರ್ಬೇಕು, ಅದೊಂದೇ ಪ್ಲೇಸ್ ಪಾಯಿಂಟ್ ಅಷ್ಟೇ. ಮಾತಾಡೋ ರೀತಿ ಕೆಲವೊಬ್ಬೊಬ್ರು ಚೆನ್ನಾಗಿ ಮಾತಾಡಿಸ್ತಾರೆ ಬ್ರೋ, ಕೆಲವೊಬ್ಬೊಬ್ರು ಡ್ರೈವರ್ಸ್ನೇ ದೇವ್ಗಳ ತರ ನೋಡ್ತಾರೆ. ಅದೇನೋ ಅವ್ರ ಮೈಂಡಲ್ಲಿ ಏನೋ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಬೇರೆಯವ್ರು ಯಾರೋ ಒಬ್ರು ಮಾಡೋ ತಪ್ಪಿಂದ ಎಲ್ಲ ಡ್ರೈವರ್ಸ್ಗಳು ಅದೇ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಬ್ಬೊಬ್ರು ಡ್ರೈವರ್ಸ್ಗಳು ಕ್ಲೀನ್ ಆಗಿರಲ್ಲ.
ನಾನು ಎಷ್ಟೊಂದ್ಸರಿ ನಾನೇ ಅಬ್ಸರ್ವ್ ಮಾಡಿದೀನಿ, ಹೋಗ್ತಾ ಇರ್ತಾರೆ ಕಸ್ಟಮರ್ ಕೂತಿರ್ತಾರೆ, ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೊಂದ್ ಜನ ಇವಾಗ ಬ್ಲೂಟೂತ್ಗಳಿದೆ, ಬ್ಲೂಟೂತ್ಗಳು ಹಾಕೊಂಡು ಓಡಿಸ್ತಾರೆ, ಅದಕ್ಕೆ ಏನಾರ ಅಂತಾರ ಕಸ್ಟಮರ್ಸ್ಗಳು ಕಿವಿಲಿ ಇಟ್ಕೊಂಡು ಡೈರೆಕ್ಟ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಹೌದು, ಅವಾಗ ಟಚ್ ಮಾಡ್ಕೊಳ್ಳೋದು ಜಾಸ್ತಿ ಕಾರ್ಗಳನ್ನ, ಅವ್ರು ಮಾಡೋ ಕಾನ್ಸಂಟ್ರೇಷನ್ ಒಂದ್ ಕಡೆ ಇರಲ್ಲ. ಓಕೆ. ಸೊ ಅದರಿಂದ ಬೇರೆ ಡ್ರೈವರ್ಸ್ಗಳು ಕೆಲವೊಂದು ಟೈಮ್ ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ಬರು ಮಾತಾಡೋ ರೀತಿ ಅದರಲ್ಲೂ ಇರುತ್ತೆ ಬ್ರೋ. ಓಕೆ. ಅಂದರೆ ನಿನ್ನ ಪ್ರಕಾರ ರೆಸ್ಪೆಕ್ಟ್ ಅನ್ನೋದು ನಾವು ಹೆಂಗೆ ಅವ್ರ ಹತ್ರ ಇರ್ತೀವಿ ಅವ್ರು ನಮ್ಮ ಹತ್ರ ನಮ್ಗೆ ಅದೇ ಥರ ಕೊಡ್ತಾರೆ. ಸೊ ನಿನಗೆ ಯಾವುದಾದ್ರೂ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಈ ಒಂದು ಫೀಲ್ಡಿಗೆ ಬಂದಮೇಲೆ? ಸೊ ನೋಡು, ಡೆಲಿವರಿ ಫೀಲ್ಡಿಗೆ ಬಂದಮೇಲೆ ನಿಮಗೆ ಗೊತ್ತಿದೆ, ಈ ಕ್ಯಾಬ್ ಫೀಲ್ಡಲ್ಲಿ ಏನಾದರೂ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಿನ್ನ ಪ್ರಕಾರ? ಆಗಿದೆ, ತುಂಬ ಆಗಿದೆ. ಏನಾಗಿದೆ? ಕಸ್ಟಮರ್ ಲೊಕೇಶನ್ಗೆ ಹೋಗಕ್ಕೆ ದಾರಿಗಳಿರಲ್ಲ, ಅದಕ್ಕೆ ಬರಲಿಲ್ಲ ಅಂತ ಅವ್ರು ನಮಗೆ ಬ್ಯಾಡ್ ರಿಪೋರ್ಟ್ ಹಾಕ್ತಾರೆ. ಕೆಲವು ಒಂದೊಂದು ಟೈಮಲ್ಲಿ ಕಸ್ಟಮರ್ ಡ್ರಾಪ್ ಲೊಕೇಶನ್ ಅಲ್ಲಿ ದಾರಿಗಳಿರಲ್ಲ, ಆ ಸೊಂದಿಲ್ ಕಾರ್ ನುಗ್ಸಿರಿ ಅಂತಾರೆ. ನುಗ್ಸಿಲ್ಲ ಅಂದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ಗಳಾಗ್ತಾರೆ. ನೈಟ್ ಮಿಡ್ ನೈಟ್ 1 ಗಂಟೆಲಿ AC ಕೇಳ್ತಾರೆ, ಆ ಟೈಮಲ್ಲಿ ಹಾಕಲ್ಲ ಅಂದ್ರೆ ಅದಕ್ಕೂ ಕಂಪ್ಲೇಂಟ್ ಮಾಡ್ತಾರೆ. ಈ ಟೈಮಲ್ಲಿ ಈ ಚೋಡಿಲೆಲ್ಲ AC ಕೇಳ್ತಾರೆ, ಅದು ನೈಟ್ ಹೊತ್ತು. ಡೇ ಟೈಮಲ್ಲಿ ಅವ್ರು ಕೇಳಿಲ್ಲ ಅಂದ್ರೆ ನಾನೇ ಹಾಕ್ಬಿಟ್ಬಿಡ್ತೀನಿ. ನಮಗ್ ಬೇಡ ಅಂದ್ರೆ ಈ ಮೊಬೈಲ್ ಹೀಟ್ ಆಗೋದ್ರಿಂದ ಮೊಬೈಲ್ಗಾರು ನಾವು ಹಾಕ್ಲೇಬೇಕು. ಸೊ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದೇ ಬ್ರೋ. ಕೆಲವೊಬ್ಬೊಬ್ರು ಕುಡ್ಕೊಂಬಂದಾಗ, ಈ ವೀಕೆಂಡ್ಸ್ ಟೈಮಲ್ಲಿ ಕುಡ್ಕೊಂಬಂದಾಗ ಅವಾಗ್ಲೂ ಜಗಳ ಆಗಿದೆ, ವಾಮಿಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾರಲ್ಲಿ. ಅದನ್ನ ಕ್ಲೀನ್ ಮಾಡಿ ಅಂದಾಗ ಆಗಲ್ಲ ಅಂತೆಲ್ಲ ಜಗಳ ಆಗಿದ್ದು, ಅದೊಂದೇ ನನಗೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ. ಎಣ್ಣೆ ಮೇಲಿಗೆ ತಗೊಂಡೋಗಿ ಡ್ರಾಪ್ ಮಾಡಿದ್ದೆ. ಸೊ ಅವರು ಕಾರದೆಲ್ಲ ವಾಂತಿ ಮಾಡ್ಬಿಟ್ಟಿದ್ರು, ಕ್ಲೀನ್ ಮಾಡ್ಕೊಡಿ ಅಂದೆ. ಇಲ್ಲ ಆಗಲ್ಲ ಅಂದರು. ಸರಿ ನಂಗೆ ಕ್ಲೀನ್ ಮಾಡ್ಕೊಡಕ್ಕೆ ಅಮೌಂಟ್ ಕೊಡಿ ಅಂದೆ, ಅದಕ್ಕೂ ಆಗಲ್ಲ ಅಂತ ಜಗಳ ಮಾಡಿದ್ರು. ಇದೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಕ್ಯಾಬ್ ಫೀಲ್ಡಿಗೆ ಬಂದಮೇಲೆ. ಓಕೆ.